ಸಂಸದರು ಗಿರಿಜನ ಉಸ್ತುವಾರಿ ಸಚಿವರ ಕುಟುಂಬದ ಅಂದ್ರೆ ಕುಟುಂಬದ ಅಕ್ಕವರೇ ಹಾಗೂ ಹಲವಾರು ಕುಟುಂಬದ ಅಕ್ಕವರೇ, ಆಮೇಲೆ ಈ ಗ್ರಾಮದ ವ್ಯಕ್ತಿ ಮತ್ತು ರಾಜ್ಯದ ಮೂಲಕ ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ಕೃತಿ ಕೇಂದ್ರಿತ ಅಥವಾ ವ್ಯಕ್ತಿ ಕೇಂದ್ರಿತ ವಿಚಾರಗಳನ್ನು ಅವಲೋಕನ ಮಾಡುತ್ತೇವೆ. ಇಲ್ಲಿ ಈ ಕೃತಿಯ ಕೇಂದ್ರ ಬಿಂದುಗಳಾಗಿರುವಂಥ ಪರಮ ಪೂಜ್ಯ ಬಸವಲಿಂಗಪಟ್ಟ ದೇವರಿಗೆ ಸಂಬಂಧಿಸಿದ್ದೇವೆ. ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರಲಿ ಅಥವಾ ಶಾಸನ ಚರಿತ್ರೆಯಲ್ಲಿ ಆಗಿರಲಿ ಪರಾಪುರ ಪ್ರವೇಶ ಅನ್ನುವಂಥ ಒಂದು ಮಾತು ಬರ್ತಾ ಇದೆ. ಪರಾಪುರ ಪ್ರವೇಶ ಅಂತ ಹೇಳಿ ಅಂದರೆ ಒಬ್ಬ ರಾಜನಾಗುವುದವರು ಒಬ್ಬ ವ್ಯಕ್ತಿಯ ಅಥವಾ ಇನ್ನೊಬ್ಬ ರಾಜನ ಮೇಲೆ ದಾಳಿಯನ್ನು ಮಾಡಿ ಆ ರಾಜಧಾನಿಯನ್ನು, ಆ ಕುಟುಂಬವನ್ನು, ಆ ಇಡೀ ಅರಸನ ಸಂಪತ್ತನ್ನು ಅವನು ತನ್ನದಾಗಿ ಮಾಡ್ಕೊಳ್ತಾ ಇದ್ದಾನೆ. ಅಂದರೆ ಬೇರೆ ರಾಜ್ಯದ ಎಲ್ಲ ಸಂಪತ್ತನ್ನು ತನ್ನದಾಗಿಸಿಕೊಂಡು ಆ ರಾಜ್ಯದ ಮೇಲೆ, ಆ ಪ್ರಭುತ್ವದ ಮೇಲೆ ತನ್ನದೇ ಆಗಿರುವಂಥ ಅಧಿಕಾರವನ್ನು ಸ್ಥಾಪಿಸ್ತಾ ಇದ್ದಾನೆ. ಅದನ್ನು ಪರಾಪುರ ಪ್ರವೇಶ ಅಂತ ಹೇಳ್ತಾ ಇದ್ದಾರೆ. ಈ ಪರಾಪುರ ಪ್ರವೇಶ ಇದ್ದು ಅಲ್ಲಿ ರಾಜಕೀಯ ಮುಖಂಡ ಇದ್ದೂ ಸಹ, ರಾಜನಾಗಿದ್ದೂ ಸಹ ಆ ರಾಜನಿಗೆ ಸಹಾಯಕನಾಗಿ ಅನೇಕ ಸೈನಿಕರು ಇರ್ತಾ ಇದ್ದಾರೆ, ದಂಡನಾಯಕರು ಇರ್ತಾ ಇದ್ದಾರೆ, ಕುದುರೆಗಳಿರ್ತವೆ, ಒಂಟೆಗಳಿರ್ತವೆ, ಆನೆಗಳಿರ್ತಾ ಇವೆ. ಆದರೆ ಇಲ್ಲಿರುವಂಥ ಒಂದು ವೈಶಿಷ್ಟ್ಯ ಏನು ಅಂದರೆ, ಈ ಜನತೆಯ ಜಂಗಮ ಅನ್ನುವಂಥ ಕೃತಿಯಲ್ಲಿ 76 ಜನ ಲೇಖಕರಿದ್ದಾರೆ ಅಥವಾ 76 ಜನ ಲೇಖನದ ನಿವೇದನೆಗಳಿವೆ, ಅವರ ಕಥಾನಕಗಳಿವೆ. ಆ ಎಲ್ಲರ ಕಥಾನಕಗಳನ್ನು ತಮ್ಮ ಕಥಾನಕಗಳನ್ನಾಗಿ ಮಾಡಿಕೊಂಡು, ತಮ್ಮ ವಿಚಾರಗಳನ್ನಾಗಿ ಮಾಡಿಕೊಂಡು, ಅವರ ಭಾವನೆಗೆ ತಕ್ಕಂತೆ ತಮ್ಮ ಬರಹವನ್ನು, ಬರಹದ ಶೈಲಿಯನ್ನು, ಬರಹದ ಶ್ರದ್ಧೆಯನ್ನು ಅರ್ಪಿಸಿಕೊಂಡಂಥ ವಿಚಾರಗಳನ್ನು ನಿರೂಪಣೆ ಮಾಡಿ ಜನತೆಯ ಜಂಗಮದಲ್ಲಿ ರೂಢಿಸಿದ್ದಾರೆ ಪೂಜ್ಯ ಮಹಾದೇವಮ್ಮ ತಾಯಿಯವರು. ಹಾಗೆ ನೋಡಿದರೆ ನಮ್ಮಲ್ಲಿ ಅನೇಕ ವ್ಯಕ್ತಿಗಳು, ಶಕ್ತಿಗಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಪೂಜ್ಯರ ಕೃಪಾ ಕಟಾಕ್ಷ ಅಂದರೆ ಅದು ದಯೆಯಿಂದ ನೋಡುವ ಪ್ರೀತಿಯ ದೃಷ್ಟಿ, ನಿಷ್ಕಲ್ಮಶ ಪ್ರೀತಿ ಕರುಣೆ, ಅನುಗ್ರಹದಿಂದ ಮಾಡುವಂಥ ಸಹಾಯ, ಅದು ಜೀವನ ಪರ್ಯಂತ ನೆನಪಿನಲ್ಲಿ ಇರುವಂಥ ಶಕ್ತಿ. ಅಂಥ ಸಂಜೀವಿನಿ ಶಕ್ತಿಯಾಗಿರುವಂಥ, ಆ ಸಂಜೀವಿನಿ ಶಕ್ತಿಯ ಪ್ರತಿರೂಪ ಆಗಿರುವಂಥ ಪೂಜ್ಯ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಅಂಥವರ ಅನುಭವ, ಸಾನ್ನಿಧ್ಯ ಮತ್ತು ಗೌರವ, ಪ್ರೀತಿ ಅನ್ನುವಂಥದ್ದು ಕೆಲವರಿಗೆ ಮಾತ್ರ ಸಿಗುತ್ತದೆ ಅನ್ನೋದು ಕೇಳಿದ್ದೇನೆ. ಅಂತಹ ಎಲ್ಲ ರೀತಿಯ ಅನುಭವಗಳನ್ನು ತಮ್ಮದಾಗಿಸಿಕೊಂಡು ಅವರ ಸಾನ್ನಿಧ್ಯದಲ್ಲಿ ಬದುಕನ್ನು ರೂಪಿಸಿಕೊಂಡಂಥ 76 ಜನರ ಕಥಾನಕಗಳು ಇಲ್ಲಿದೆ ಅನ್ನುವಂಥದ್ದು. ಇಲ್ಲಿ ಇರುವಂಥ ವ್ಯಕ್ತಿಗಳ ಸಲುವಾಗಿ ಅವರು ಭಕ್ತರ ಉದ್ಧಾರಕ್ಕಾಗಿ ಹಗಲಿರುಳು ಚಿಂತಿಸಿದ್ದಾರೆ. ಹಾಗೆ ಅವರ ಮಾತಿಗಾಗಿ, ಅವರ ದರ್ಶನಕ್ಕಾಗಿ, ಅವರ ಸಾಮೀಪ್ಯಕ್ಕಾಗಿ, ಅವರ ಆಶೀರ್ವಾದಕ್ಕಾಗಿ ಸಾವಿರಾರು ಜನರು ಸೇರುತ್ತಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಸಹಜವಾಗಿ ಎಲ್ಲ ಭಕ್ತರು ಅವರಿಗೆ ದೊಡ್ಡಪ್ಪರು ಅಂತ ಕರೀತಾ ಇದ್ದಾರೆ. ದೊಡ್ಡಪ್ಪರು ಅಂತ ಕರೀತಾ ಇದ್ದಾರೆ, ಅವರಿಗಾಗಿ ಕಾಯುತ್ತಾರೆ ಅನ್ನೋದು. ಆಮೇಲೆ ಇಲ್ಲಿ ನಾವು ಮತ್ತೊಂದು ನೆನಪಿಡಬೇಕಾಗಿದ್ದೆ ಅಂದ್ರೆ ಏನು ಅಂದರೆ, ಸಕಲ ಜೀವಾತ್ಮರ ಲೇಸು ಬಯಸಿದಂಥ ಈ ಕಲ್ಯಾಣ ಕರ್ನಾಟಕಕ್ಕೆ ಬಸವಲಿಂಗಪಟ್ಟ ದೇವರು ಇರುವ ಹಾಗೆ ಇಡೀ ಈ ಪ್ರದೇಶ ಅಷ್ಟೇ ಅಲ್ಲ, ಅದು ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಎಲ್ಲ ಕಡೆಗೂ ಅವರು ಕೇವಲ ಜನತೆಯ ಜಂಗಮ ಅಲ್ಲ, ಲೋಕದ ಜಂಗಮ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ 76 ಜನರ ಜೀವನದಲ್ಲಿ ಎಂಥ ಅನುಭವಗಳೇ ಇವೆ ಅಂದರೆ, 76 ಜನರ ಕಥಾನಕಗಳು ಸಾಮಾನ್ಯವಾಗಿ ಬಡತನದ ಬೇಗೆಯಲ್ಲಿ ಬಂದವರು, ಆರ್ಥಿಕ ಸಂಕಷ್ಟಕ್ಕೆ ಒದ್ದಾಡಿದವರು, ಗಂಡ ಅಥವಾ ಹೆಂಡತಿಯನ್ನು ಕಳೆದುಕೊಂಡವರು, ಮಕ್ಕಳನ್ನು ಕಳೆದುಕೊಂಡು ನಿರ್ಗತಿಕರಾದವರು, ತಂದೆ ತಾಯಿಯಿಂದ ಪರಿತ್ಯಕ್ತರಾದವರು, ಮಕ್ಕಳು ಮೊಮ್ಮಕ್ಕಳ ಪ್ರೀತಿ ವಾತ್ಸಲ್ಯದಿಂದ ದೂರಾದವರು, ರೋಗ ರುಜಿನಗಳಿಂದ ಬಳಲಿದವರು, ಮಾನಸಿಕ ಆಘಾತದಿಂದ ನರಳಿದವರು, ಇನ್ನು ಅನೇಕ ಕಾರಣಗಳಿಂದಾಗಿ ಸಮಾಜದಿಂದ ದೂರಾದಂಥ ವ್ಯಕ್ತಿಗಳಿಗೆ, ದೂರಾದಂಥ ಜೀವಗಳಿಗೆ
ತನ್ನವರು ಅನ್ನುವಂಥ ಆಶಯದಿಂದ ಗೌರವದಿಂದ ಭಕ್ತಿ ಎತ್ತಿಕೊಂಡು ಮುದ್ದಾಡಿದಂಥವರು ಬಸವಲಿಂಗ ಪಟ್ಟದೇವರು. ಅವರೆಲ್ಲರ ಕಥಾನಕಗಳು ಈ ಸಂದರ್ಭದಲ್ಲಿ ಒಟ್ಟುಗೂಡಿಸಿ ಒಂದು ಪುಸ್ತಕೀಯ ರೂಪವನ್ನು ಕೊಟ್ಟಿರುವಂಥ ಶ್ರೇಯಸ್ಸು ಪೂಜ್ಯ ಮಹಾದೇವಮ್ಮ ತಾಯಿಯರಿಗೆ ಸಲ್ಲುತ್ತದೆ. ಈ ಪುಸ್ತಕದ ರೂಪರೇಷೆ ಸಾಮಾನ್ಯವಾಗಿ ಅವರು 1 ವರ್ಷಕ್ಕಿಂತ ಹೆಚ್ಚು ಪ್ರಯತ್ನ ಮಾಡಿದ್ದಾರೆ. 1 ವರ್ಷದ ನಿರಂತರ ಪರಿಶ್ರಮದ ಫಲವಾಗಿ ಈ ಜನತೆಯ ಜಂಗಮ ಅನ್ನುವಂಥ ಕೃತಿ ರೂಪುಗೊಂಡಿದೆ. ಈ ಕೃತಿಯ ಬಗ್ಗೆ ನೀವು ಒಂದಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಸ್ನೇಹಿತರು ಮತ್ತು ಸಂಬಂಧಿಗಳಾಗಿದ್ದ ಸಂಜಯ್ ಜುಮ್ಮ ಅವರಿಗೂ, ಈ ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಮಹಾದೇವಮ್ಮ ತಾಯಿಯವರಿಗೂ, ಬಸವಲಿಂಗ ಪಟ್ಟದೇವರಿಗೂ ಮತ್ತು ತಮ್ಮೆಲ್ಲರಿಗೂ ಒಂದಷ್ಟು ನಾನು ಮಾತನಾಡಿಸುತ್ತೇನೆ. ಎಲ್ಲರಿಗೂ ಶರಣ.